ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಈಗ ಜೈಲಲ್ಲಿದ್ದಾರೆ. ಸೊ ಕಳೆದ 1.5 ತಿಂಗಳಿಂದ ಅವರು ಜೈಲು ಊಟನೇ ಮಾಡ್ತಾಯಿದ್ರು. ಇತ್ತೀಚೆಗೆ ನನಗೆ ಜೈಲು ಊಟ ಸರಿ ಹೋಗ್ತಾ ಇಲ್ಲ, ಅದರಿಂದ ಸಮಸ್ಯೆ ಆಗ್ತಾಯಿದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಹಾಗಾಗಿ ನನಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು ಇತ್ಯಾದಿ ಬೇಡಿಕೆನ ಇಟ್ಟಿದ್ದರು ದರ್ಶನ್. ಸೊ ಆ ಪ್ರಕರಣ ಕೋರ್ಟಲ್ಲಿ ಕೂಡ ನಡೀತಾ ಇತ್ತು. 2 ಸಾರಿ ಕೂಡ ಪ್ರಕರಣ ಏನು ನಡೀತು, ಅದಾದ ನಂತರ ಒಂದಿಷ್ಟು ಮುಂದಕ್ಕೆ ಹೋಯಿತು. ಬಹುಶಃ ಜೈಲು ಊಟ ಸಿಗ್ಬೋದಾ ಅಥವಾ ಮನೆ ಊಟನೇ ಸಿಗ್ಬೋದಾ ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟಿದ್ದು. ಸೊ ಇವತ್ತು ಕೋರ್ಟು ಇವತ್ತೊಂದು ಆದೇಶ ಮಾಡ್ತು, ಅದು ಕೂಡ ವಜಾಗೊಳಿಸಿದೆ. ಅವರೇನು ಅರ್ಜಿ ಸಲ್ಲಿಸಿದರು ನನಗೆ ಮನೆ ಊಟ ಬೇಕು ಅಂತ. ಸೊ ಕೋರ್ಟು ವಾದ ವಿವಾದಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೊನೆಗೆ ಅರ್ಜಿಯನ್ನು ವಜಾಗೊಳಿಸಿದೆ. ಕೊನೆಗೆ ಈಗ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಅಂತ ಹೇಳಿದೆ. ಅದ್ರ ಬಗ್ಗೆ ಒಂಚೂರು ನೋಡೋದಾದರೆ ದರ್ಶನ್ಗೆ ಸದ್ಯಕ್ಕೆ ಜೈಲೂಟ ಫಿಕ್ಸ್ ಮಾಡಿದೆ. ಯಾಕೆಂದರೆ ಮನೆಯೂಟ ನಿರೀಕ್ಷೆಯಲ್ಲಿದ್ದರು ದರ್ಶನ್. ಮನೆಯೂಟ ಕೋರಿ ದರ್ಶನ್ ಅವರು ಅರ್ಜಿನ ಸಲ್ಲಿಸಿದ್ರು. ಸೊ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆ ಅರ್ಜಿನ ವಜಾಗೊಳಿಸಲಾಗಿದೆ. ಸೊ ಮನೆ ಊಟ, ಹಾಸಿಗೆ, ಪುಸ್ತಕ ಸೌಲಭ್ಯ ಇವೆಲ್ಲ ಬೇಕು ಅನ್ನೋ ರೀತಿಯಾಗಿ ಕೋರಿದ್ರು ದರ್ಶನ್. ಅರ್ಜಿನ ವಿಚಾರಣೆ ನಡೆಸಿದಂಥ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಗುರುವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಿತ್ತು. ಹಾಗಾಗಿ ಇವತ್ತು ಆ ಅರ್ಜಿನ ವಜಾಗೊಳಿಸಿದೆ. ದರ್ಶನ್ ಅವರ ಅರ್ಜಿ ಯಾಕೆ ವಜಾಗೊಂಡಿತು ಹಾಗೆ ನೋಡೋದಾದರೆ, ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತದೆ. ಅಷ್ಟೇ ಅಲ್ಲ, ಮೆಡಿಕಲ್ ವರದಿಯಲ್ಲಿ ಮನೆಯೂಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ ಅನ್ನೋದು. ಅಂದರೆ ದರ್ಶನಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇಲ್ಲ, ಹಾಗಾಗಿ ಮನೆ ಊಟದ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ವಾದ ಆಗಿತ್ತು. ಸೊ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲ, ಅದೊಂದು ಕೂಡ ವಿಷಯ ಪ್ರಸ್ತಾಪ ಬಂತು. ಒಂದು ಬಾರಿ ಕೂಡ ಇವರಿಗೆ ಭೇದಿ ಆಗಿಲ್ಲ, ಅದರ ಕುರಿತಂತೆ ಒಂದು ಚಿಕಿತ್ಸೆ ಕೂಡ ತಗೊಂಡಿಲ್ಲ ಅವರು, ಅದೊಂದು ವಿಶೇಷವಾಗಿ ಪರಿಗಣಿಸ್ತು. ಇನ್ನು ಏನು ಕೈ ಅವರಿಗೆ ಮುರಿದಿತ್ತು ಅದ್ರ ಬಗ್ಗೆ ಮಾತ್ರ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾಗಾಗಿ ದರ್ಶನ್ಗೆ ಏನು ವೈರಲ್ ಫೀವರ್ ಅಂತ ಹೇಳ್ತಾ ಇದ್ದು ಅದು ಕೂಡ ಚಿಕಿತ್ಸೆ ನೀಡ್ತಾ ಐತೆ, ಅದ್ರ ಬಿಟ್ಟು ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಪೊಲೀಸರ ಪರವಾದಂಥ ವಕೀಲರೇನಿದ್ರು ಅವರು ವಾದ ಮಂಡಿಸಿದ್ರು. ಸೊ 3 ತಿಂಗಳಿಂದನೇ ಕೂಡ ಅವರು ಆರ್ಥೋ ಆಪರೇಷನ್ ಒಳಪಟ್ಟಿದ್ದರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಸಮಸ್ಯೆ ಇತ್ತು ವಿನಃ ಬೇರೆ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದು ವಾದ ಆಯಿತು. ಸೊ ಈ ಎರಡೂ ಕಡೆಯ ವಾದವನ್ನು ಆಲಿಸಿದಂಥ ನ್ಯಾಯಾಲಯ ಆ ಅರ್ಜಿಯನ್ನು ವಜಾಗೊಳಿಸಿದೆ. ಸದ್ಯಕ್ಕೆ ದರ್ಶನ್ ಅವರು ಜೈಲೂಟ ಫಿಕ್ಸ್. ಸರ್, ಕಳೆದ 1.5 ತಿಂಗಳಿಂದ ದರ್ಶನ್ ಜೈಲಲ್ಲಿದ್ದಾರೆ. ಸೊ ಮನೆ ಊಟ ಬೇಕು ಅನ್ನೋದು ಇತ್ತೀಚಿನ ಅವರ ವಾದ ಆಗಿತ್ತು. ಯಾಕಂದರೆ ನನಗೆ ಜೈಲೂಟ ಸರಿ ಹೋಗ್ತಾ ಇಲ್ಲ ಅನ್ನೋದು ಒಂದಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ದರ್ಶನ್ ಅವರು ತುಂಬಾ ಆಹಾರ ಪ್ರಿಯ, ತುಂಬಾ ಚೆನ್ನಾಗಿ ತಿಂತಿದ್ರು, ವ್ಯಾಯಾಮ ಮಾಡ್ತಿದ್ರು. ಸೊ ಜೈಲಲ್ಲಿ ಅವೆಲ್ಲ ಇಲ್ಲ. ಪ್ರೋಟೀನ್ಸು ಅವು ಇವು ಲೆಕ್ಕಾಚಾರಕ್ಕೆ ಬಂದಾಗ ಅದ್ರಲ್ಲಿ 10 ಭಾಗನೂ ಸಿಗ್ತಾ ಇಲ್ಲ ಜೈಲಿನ ಊಟದಲ್ಲಿ. ಹೀಗಾಗಿ ಸಹಜವಾಗಿ ಅದನ್ನು ಕೇಳ್ತಾರೆ. ಯಾಕಂದ್ರೆ ಜೈಲಿಗೆ ಹೋಗುವ ಮುನ್ನ ಇದ್ದಂಥ ದರ್ಶನ್ಗೂ ಆಚೆ ಬಂದಾಗಿರೋ ದರ್ಶನ್ಗೂ ಬಹಳ ವ್ಯತ್ಯಾಸ ಆಗಿರ್ತದೆ. ಗೊತ್ತಲ್ಲ, ಒಂದ್ಸಲ ಜಿಮ್ ದಿಢೀರ್ನ ಬಿಟ್ಬಿಟ್ಟು ಊಟ ಆ ಥರ ನೆಕ್ಸ್ಟ್ ಲೆವೆಲ್ ಊಟ ಅಂದರೆ ಲೈಕ್ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಆಹಾರವನ್ನು ಫುಡ್ನ ಸೇವನೆ ಮಾಡ್ತಿದ್ರು ದರ್ಶನ್. ನಾನ್ ವೆಜ್ ಪ್ರಿಯ, ಮದ್ಯಪಾನ ಮತ್ತೆ ನಾನ್ ವೆಜ್ ಊಟ ಇದೆಲ್ಲ ಇತ್ತು, ಅದು ಯಾವುದೂ ಇಲ್ಲ. ಎಲ್ಲವನ್ನೂ ದಿಢೀರ್ನ ಬಿಟ್ಟಾಗ ಏನಾಗುತ್ತೆ, ಅದನ್ನು ದೈಹಿಕವಾಗಿ ಆ ಸಮಸ್ಯೆನ ದರ್ಶನ ಫೇಸ್ ಮಾಡ್ತಿರ್ತಾರೆ ಒಂದು. ಸೊ ಆ ಕಾರಣಕ್ಕೆ ಯಾಕೆಂದರೆ ಒಳಗೋದಾಗ ದರ್ಶನ್ ದೇಹದ ಒಂದು ಗಾತ್ರ ಫಿಟ್ನೆಸ್ ಲೆಕ್ಕಾಚಾರಕ್ಕೂ ಆಚೆ ಬರ್ಬೇಕಾದ್ರೆ ಏನಾರ ಫುಲ್ ಸಣ್ಣ ಆಗ್ಬಿಟ್ಟಿದ್ರೆ, ವ್ಯತ್ಯಾಸ ಆಗಿದ್ರೆ ಅದು ಬೇರೆ ರೀತಿ ಇದಾಗತ್ತೆ ಅನ್ನೋ ಒಂದು. ಜೊತೆಗೆ ಆ ಫಿಟ್ನೆಸ್ ಕಾಪಾಡ್ಕೋಬೇಕಲ್ಲ, ಆ ಕಾರಣಕ್ಕೆ ಅದನ್ನು ಕೇಳಿದ್ದಾರೆ. ಬಟ್ ಕೋರ್ಟ್ ಹಂಗೆ ಕೊಟ್ರೆ ಎಲ್ಲರೂ ಕೇಳ್ತಾರೆ. ಆಮೇಲೆ 4-5 ಜನ ಎಲ್ಲರೂ ಕೇಳ್ತಾರೆ. ಆಮೇಲೆ ಇಲ್ಲಿ ಚಿಕಿತ್ಸೆ, ಊಟದ ವ್ಯತ್ಯಾಸ ಅಂದ್ರೆ ಇದು ಆಗ್ತಾನೆ ಇಲ್ಲಪ್ಪ, ಊಟ ಸೇರ್ತಾನೆ ಇಲ್ಲ, ಬೆಳಗ್ಗೆ ತಿಂದಿದ್ದೆಲ್ಲ ವಾಮಿಟ್ ಆಗ್ತಿದೆ, ಹಾಗಾಗಿ ಇದು ಬೇಕು ಅಂದಾಗ ಏನೋ ಆಗಿರೋದು. ಬಟ್ ಆ ಥರದ್ದೇನೋ ಸಮಸ್ಯೆ ಪೂರಕವಾದಂಥ ಅಂದ್ರೆ ಮನೆ ಊಟ ಕೊಡಬೇಕಾದ್ರೆ ಪೂರಕವಾದಂಥ ಆ ಥರದ್ದು ಯಾವುದೇ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದಿಲ್ಲ ಅಂತಿದೆ. ಬಟ್ ಇದೆಲ್ಲ ನಡೀತಿದೆ. ಈ ಗ್ಯಾಪಲ್ಲಿ ಏನಾಗ್ತಿದೆ, ಕಾನೂನು ಎಲ್ರಿಗೂ ಒಂದೇ, ಸಿಗ್ಲಿ ಬಸ್ಸಿಂಗು ಒಂದೇ, ಚಲನಚಿತ್ರ ದರ್ಶನ್ ಅವ್ರಿಗೂ ಒಂದೇ. ಸೊ ಹಾಗಾಗಿ ಕಾನೂನು ಅದನ್ನು ಯೋಚನೆ ಮಾಡುತ್ತೆ. ನಾಳೆ ಈ ಗ್ರೌಂಡ್ ಮೇಲೆ ನಾಳೆ ದರ್ಶನ್ ಅವ್ರು ಕೊಟ್ಟರೆ ನಮಗೆ ಕೊಡಿತಾ ಒಂದು ಚೆನ್ನಾಗಿ ಅಪ್ಲೈ ಮಾಡ್ಬೋದು.
ಅದೇನಾಗುತ್ತೆ, ಕಾನೂನು ಎಲ್ರಿಗೂ ಒಂದೇ ಅಂತ ಕಣ್ಣ. IPC ಸೆಕ್ಷನ್ಗಳೆಲ್ಲ ಸೆಲೆಬ್ರಿಟಿ ಆದ್ರೆ ಒಂದು, ನಾರ್ಮಲ್ ಕಾಮನ್ ಪೀಪಲ್ ಆದ್ರೆ ಒಂದು ಅಂತ ಏನಿಲ್ಲ. ಸೊ ಆ ಕಾರಣಕ್ಕೆ ಈ ಅವಕಾಶಗಳಾಗ್ತಿಲ್ಲ. ಕೋರ್ಟ್ ನಿರ್ಧಾರ ಸರಿ ಇದೆ ಅಂತ ಅಷ್ಟೇ. ಫ್ಯಾಮಿಲಿಗೆ ಮತ್ತೆ ಅಭಿಮಾನಿಗಳಿಗೆ ಇದು ರಾಂಗ್ ಅನ್ಸ್ಬೋದೇನೋ, ಆದ್ರೆ ಕೋರ್ಟ್ ದರ್ಶನ್ ಅವ್ರನ್ನು ಕೂಡ ಒಂದೇ ತಟ್ಟೆಯಲ್ಲಿ ತೂಗುತ್ತೆ. ಇನ್ನೊಬ್ಬ ಸಾಮಾನ್ಯ ಪ್ರಜೆ ತಪ್ಪು ಮಾಡಿದಾಗ ಜೈಲಲ್ಲಿರೋರ್ಗೂ ಕೂಡ ಪರಪ್ಪನಗರದ ಎಲ್ಲಾ ಕೈದಿಗಳಿಗೂ ಒಂದೇ ರೂಲ್ಸ್ ಅನ್ನೋದಿದೆ. ಒಂದೇ ರೂಲ್ಸ್ ಅಂತಿತ್ತು. ನಮ್ಮ ಮೀಡಿಯಾದವ್ರು ಒಂದಷ್ಟು ಸುಳ್ಳುಗಳು ಹೇಳ್ಕೊಂಡಿರೋ ಬ್ರೇಕಿಂಗ್ ಆಗ್ತಿರ್ತಾರೆ, ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ರಿಯಾಲಿಟಿ ಪೊಲೀಸರ ಮೇಲೆ ಆರೋಪ ಮಾಡೋದು, ಅವ್ರ ಮೇಲೆ ಆರೋಪ ಮಾಡೋದು ಅಲ್ಲ. ಬಟ್ ಪರಪ್ಪನಗರದ ರೂಲ್ಸ್ ಹಂಗೆ ನೀಟಾಗಿ ನಡೀತಿದೆ. ಅಲ್ಲೇನಿದೆ ಎಲ್ಲ ಕೈದಿಗೂ ಒಂದೇ ಅನ್ನೋದು ಹೋಗ್ತಿದೆ. ಬಟ್ ಅವರ ದೈಹಿಕ ಫಿಟ್ನೆಸ್ ಅಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿದೆ ಸರ್. ಯಾಕಂದ್ರೆ 1.5 ತಿಂಗಳಿಂದ ಅವ್ರಿಗೆ ಯಾವುದೇ ಜಿಮ್ ಇಲ್ಲ, ಪ್ರೋಟೀನ್ಸ್ ಇಲ್ಲ. ನಾವು ಈಗ ನಮ್ಮ ಸಚ್ಚಿದಾನಂದ್ ಕೂಡ ಹೋಗಿದ್ರು ಇವತ್ತು ಸಾಧಕ್ ಹೋಗಿಲ್ಲ, ನೆನ್ನೆ ಬಿಟ್ಟಿರ್ಲಿಲ್ಲ ಸರ್. ಓಕೆ, ಇವತ್ತು ಅವರು ಹೋಗಿ ಒಂದು ಸತತವಾಗಿ ಸಚ್ಚಿದಾನಂದ್ ಅವರನ್ನ ಸಂಬಂಧಪಟ್ಟ ಮಾತಾಡಿಸಿ ಒಂದು ಫೋನ್ ತಗೊಂಡು ಅದನ್ನು ಕೂಡ ಕಂಟೆಂಟ್ ಪಬ್ಲಿಷ್ ಮಾಡೋಣ ಸರ್. ಈ ವಿಚಾರವಾಗಿ ಇನ್ನೇನು ಹೇಳ್ತೀರಿ? ಇನ್ನೇನಿಲ್ಲ, ಅದೇ ಈಗ ದರ್ಶನ್ ಒಂದೇ, ಇನ್ನು ಬೇರೆ ಆರೋಪಿನ ಒಳ್ಳೆ ಬೆಳವಣಿಗೆ. ಕೋರ್ಟ್ ನಿರ್ಧಾರವನ್ನು ಅಪ್ರಿಶಿಯೇಟ್ ಮಾಡಬೇಕು, ಸ್ಟ್ರಾಂಗ್ ಇದೆ. ಯಾಕೆ ಅಂತಂದ್ರೆ ಸೆಲೆಬ್ರಿಟಿಗೆ ಒಂದು ಕಾನೂನು, ಸಾಮಾನ್ಯನಿಗೊಂದು ಕಾನೂನು ಅಂತಿಲ್ಲ ದೇಶದಲ್ಲಿ, ಅದಾಗ್ಲೂಬಾರ್ದು. ಹಾಗಾಗಿ ಕೋರ್ಟ್ ನಿರ್ಧಾರವನ್ನು ಸ್ವಾಗತ ಮಾಡಬೇಕು. ಹೌದು, ದರ್ಶನ್ ಅವರು ಸಿನಿಮಾ ಮಾಡಿದಾಗ ಫ್ಯಾನ್ಸ್ ಇದು ಬೇರೆ, ತಪ್ಪು ಮಾಡಿದಾಗ್ಲೂ ಕೂಡ ಅದನ್ನ ಸಮರ್ಥನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ತಪ್ಪೋ ಸರಿನೋ ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ, ಇನ್ನು ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ. ಅದು ಕಾನೂನು ಬಿಟ್ಟಿದ್ದು. ಅದನ್ನ ಇವ್ರು ಮಾಡಿದ್ದಾರೆ, ಇವ್ರು ಹಿಂಗೆ ಅಂತ ಹೇಳುವಂತ ಯಾವ ಮಾಧ್ಯಮ ಕೋರ್ಟಲ್ಲಿ ಏನಾಯ್ತು ಅನ್ನೋದನ್ನ ಜನಗಳಿಗೆ ಕೆಲಸ ಮಾಡ್ಬೇಕಷ್ಟೇ. ಘಟನೆ ಏನಾಯ್ತು ಅನ್ನೋದು ಇರೋ ವರದಿ ತಗೊಂಡು ಹೇಳ್ಬೇಕಷ್ಟೇ. ಆದ್ರೆ ಘಟನೆ ಆಗಿದ್ ಬೇರೆ, ನಾವ್ ಹೇಳದ್ ಬೇರೆ ಅಂದಾಗ ಜನ ನಮ್ಮನ್ನ ಚಾಡಿಕೋರ್ರು ಅಂತಾರೆ, ಇಲ್ಲಾಂದ್ರೆ ನಂಬಲ್ಲ. ಸೊ ಹಾಗಾಗಿ ಆ ಥರದ ಕೆಲಸವನ್ನ ನಾವೇನು ಮಾಡಕ್ ಹೋಗಲ್ಲ. ಇನ್ನು ಎಲ್ಲರೂ ನಮ್ಮ ಥರನೇ ಇರಿ ಅಂತ ನಾವೇನು ಹೇಳಕ್ ಹೋಗಲ್ಲ. ಅವ್ರವ್ರ ವರ್ಷನ್ ಅವ್ರವ್ರು ಹೇಳ್ತಿರ್ತಾರೆ, ಅವ್ರವ್ರ ಕಡೆ ಬರ. ಬಟ್ ಕೋರ್ಟ್ ಈ ವಿಷಯದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಎಸ್, ನಾವು ಇದನ್ನು ಒಪ್ಪಲೇಬೇಕು. ಕಾರಣ ಇಷ್ಟೇ, ಸೆಲೆಬ್ರಿಟಿ ದರ್ಶನ್ಗೂ ಅದೇ ಕಾನೂನು, ಸಾಮಾನ್ಯನಿಗೂ ಅದೇ ಕಾನೂನು. ಹಾಗಾಗಿ ಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಹೌದು ಸರ್. ಸ್ವೀಕಾರ ಮತ್ತು ಸ್ವಾಗತಾರ್ಹ ಅಂತ ಹೇಳ್ಬೋದು. ಎಸ್ ಸರ್, ತಾವೇನು ಹೇಳ್ತೀರಿ? ಅಭಿಮಾನಿಗಳು ಕಾಮೆಂಟ್ ಮಾಡಿ. ಅಲ್ಲ, ಅಭಿಮಾನಿಗಳಕ್ಕಿಂತ ನಮ್ಮ ಆಡಿಯನ್ಸ್, ಕರ್ನಾಟಕ ಟಿವಿ ಫ್ಯಾನ್ಸ್ ಯಾರು ನೋಡ್ತಿದ್ದೀರಿ, ತಾವೇನು ಹೇಳ್ತೀರಿ ಈ ಒಂದು ಕೋರ್ಟ್ ನಿರ್ಧಾರದ ಬಗ್ಗೆ, ಆದೇಶದ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.